ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೂ ಮುನ್ನ ಸರ್ಕಾರ ಇದೀಗ ಮಣಿದಿದೆ. 4 ನಿಗಮಗಳ ಸಾರಿಗೆ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಸಾರಿಗೆ ಸಿಬ್ಬಂದಿಗೆ 26 ತಿಂಗಳ ಹಿಂಬಾಕಿ ನೀಡೋದಿಕ್ಕೆ ಸರ್ಕಾರ ನಿರ್ಧರಿಸಿದೆ. 38 ತಿಂಗಳ ಪೈಕಿ 26 ತಿಂಗಳ ಹಿಂಬಾಕಿ ನೀಡೋಕೆ ಸರ್ಕಾರ ಇದೀಗ ನಿರ್ಧಾರ ಮಾಡಿದೆ. 2024ರ ಜನವರಿ 1ರಿಂದ ವೇತನ ಪರಿಷ್ಕೃತ ಆಗಬೇಕಿದ್ದ ವಿಚಾರ 2025ರ ಮಾರ್ಚ್ 1ರಿಂದ ವೇತನ ಹೆಚ್ಚಿಸಲು ಇದೀಗ ಸರ್ಕಾರ ನಿರ್ಧಾರ ಮಾಡಿರೋದು. 1271.92 ಕೋಟಿ ಬಿಡುಗಡೆಗೆ ಸರ್ಕಾರದ ಗ್ರೀನ್ ಸಿಗ್ನಲ್ ಇದೀಗ ಸಿಕ್ಕಿದೆ. ಈ ಬಗ್ಗೆ ರಾಮಲಿಂಗ ರೆಡ್ಡಿ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. 38 ತಿಂಗಳಲ್ಲಿ 26 ತಿಂಗಳು ಕೊಡ್ತೀವಿ. 1/5/25ರಿಂದ ವೇತನ ಪರಿಷ್ಕರಣೆ ಆಗುತ್ತೆ. ಎಷ್ಟು ವೇತನ ಪರಿಷ್ಕರಣೆ ಆಗುತ್ತೆ ಅಂತ ಸಂಘಟನೆ ಜೊತೆ ಕೂತು ಮಾತಾಡ್ತೀವಿ. 26 ತಿಂಗಳ ಆರ್ಎಸ್ ಎಷ್ಟು ಕೋಟಿ ಬಿಡುಗಡೆ ಮಾಡಲಿಕ್ಕೆ ಆಗುತ್ತೆ? 1200 ಚಿಲ್ಲರೆ ಕೋಟಿ ಸರ್ಕಾರನೇ ಬಿಡುಗಡೆ ಮಾಡುತ್ತೆ. ಈಗ ಯಾವತ್ತಿಂದ ಸರ್ ಅಂದರೆ ವೇತನ ಹೆಚ್ಚಳ ಆಗುವಂಥದ್ದು ಯಾವತ್ತಿಂದ ಅದು ಕೂತು ಮಾತಾಡಬೇಕು. ಬಾಕಿ ಯಾವಾಗ ಅವರಿಗೆ ಹೋಗುತ್ತೆ? ಬರುತ್ತೆ, ಅದು ಬಡ್ಜೆಟ್ ಬರುತ್ತಲ್ಲ, ಬಡ್ಜೆಟ್ ಪ್ರಾವಿಷನ್ ಮಾಡ್ಕೊಳ್ತಾರೆ. ಮಾರ್ಚ್ 6ಕ್ಕೆ ಬಡ್ಜೆಟ್ ಇದೆಯಲ್ಲ, ಉಳಿದಾಗೆ ವೇತನ ಪರಿಷ್ಕರಣೆ ಎಷ್ಟು ಮಾಡಬೇಕು ಎಷ್ಟು ಅಂತ ಆಮೇಲೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ಅಂದರೆ ಹಿಂದಿನ ಸರ್ಕಾರ 15 ಕೊಟ್ಟಿತ್ತು, ತಮ್ಮ ಸರ್ಕಾರ ಎಷ್ಟು ಕೊಡ್ಬೋದು ಮಾತಾಡೋಣ. ಸೊ ಈ ಮುಂದಿನ ಪರಿಷ್ಕರಣೆ ಯಾವಾಗ ಇನ್ ಫ್ಯೂಚರಲ್ಲಿ ಸರ್? 29 28ಕ್ಕೆ ಆಗಬೇಕಾಯ್ತು, 29ಕ್ಕೆ ಅವರು ಆ್ಯಕ್ಚುಲಾಗಿ ನಾಳೆ ಬಸ್ಸು ನಿಲ್ಲಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಬೆಂಗಳೂರು ಚಲೋ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇ. ಅವರು ಮುಷ್ಕರ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಯಾವಾಗ ಸಭೆ ಕರೀತೀರಾ ಸರ್? ಮುಂದಿನ ಆಗಲಿ, ಈಗ ಆಯ್ತಲ್ಲ, ಇದು ಬಡ್ಜೆಟ್ ಎಲ್ಲ ಆಗಲಿ, ನಾವು ಕೂತು ಮಾತಾಡೋಣ. ರಾಜ್ಯ ಸರ್ಕಾರ 38 ತಿಂಗಳ ಹಿಂಬಾಕಿ ಕೊಡ್ಲೇಬೇಕು. ನಾಳೆ ಸಾರಿಗೆ ಬೆಂಗಳೂರು ಚಲೋ ನಡೆಯಲಿದೆ. ಟಿವಿ9ಗೆ ಸಾರಿಗೆ ನೌಕರರ ಮುಖಂಡ ಜಗದೀಶ್ ಹೇಳಿಕೆ ನೀಡಿದ್ದಾರೆ. ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ. ಮುಷ್ಕರದ ಬಗ್ಗೆ ನಾಳೆ ಸಂಜೆ 4ಕ್ಕೆ ತೀರ್ಮಾನ ಮಾಡ್ತೀವಿ. ಟಿವಿ9ಗೆ ಸಾರಿಗೆ ನೌಕರರ ಮುಖಂಡ ಜಗದೀಶ್ ಹೇಳಿದ್ದಾರೆ. ಅಧಿಕೃತವಾದಂಥ ಯಾವುದೇ ಸಂದೇಶಗಳು ಬಂದಿಲ್ಲ. ನಾವು ನಿಮ್ಮ ಚಾನಲ್ಗಳನ್ನೇ ವೀಕ್ಷಣೆ ಮಾಡ್ತಾ ಇದ್ದೋ. ಅಲ್ಲಿ ಬಂದಂಥ ವರದಿಯನ್ನು ಅನುಸರಣೆ ಮಾಡಿ ನಾವೇನು ಹೇಳ್ತೀವಿ, ಜಂಟಿ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂಗೆ ನಾಳೆ ಕನಿಷ್ಠ 10,000 ನೌಕರರು ಸಹ ಫ್ರೀಡಂ ಪಾರ್ಕ್ ಕಡೆ ಬರ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಅವರೆಲ್ಲರನ್ನೂ ಕೂತು ಮತ್ತು ಮಾಹಿತಿ ಏನಿದೆ, ನಮಗೆ ಬಂದಿರತಕ್ಕಂಥ ಮಾಹಿತಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ನಮ್ಮ ಈ ಬೇಡಿಕೆ ಏನಿದೆ 38 ತಿಂಗಳು ಹಿಂಬಾಕಿ ಮತ್ತು 1/1/2024ರ ವೇತನ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಾವು ದುಡಿತಕ್ಕಂಥ ವರ್ಗ ಕಷ್ಟದಲ್ಲಿದ್ದೀವಿ. ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಕೇಳ್ತಾ ಇದ್ದೀವಿ. ಆ ವಿಚಾರದಲ್ಲಿ ನಾವು ರಾಜಿ ಆಗಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾ ಇದ್ದೀವಿ ಸರ್. ಯಾಕೆಂದರೆ 38 ತಿಂಗಳ ಹಿಂಬಾಕಿಯನ್ನು ಕೊಡಲೇಬೇಕು ಸರ್ಕಾರ. ಮತ್ತು 1/1/24ರ ವೇತನ ಹೆಚ್ಚಳ ಏನಿದೆ ಅದು ಅನಂತ ಸುಬ್ರಾವ್ ಅವರ ಕನಸಾಗಿತ್ತು. 1/1/24ರ ವೇತನ ಹೆಚ್ಚಳವನ್ನು ಮಾಡಿ ಆನಂತರ ಬೇಕಾದ್ರೆ ಸರ್ಕಾರ ಯಾವುದಾದ್ರು ನಿರ್ಧಾರ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹಲವಾರು ಬಾರಿ ನಮ್ಮೆಲ್ಲರ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ 38 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು 1/1/24ರ ವೇತನ ಹೆಚ್ಚಳ ಏನಿದೆ ಅದನ್ನು ಮಾಡಿಕೊಡ್ಲೇಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತೀನಿ. ಮತ್ತು ರಾಜ್ಯದ ಮೂಲೆಯಿಂದ ಬರ್ತಾ ಇರ್ತಕ್ಕಂಥ ಸಮಸ್ತ ಕಾರ್ಮಿಕ ವರ್ಗ ಕೇಳ್ತಾ ಇದ್ದೀನಿ, ನಮ್ಮ ಬೇಡಿಕೆ ಏನಿದೆ 38 ತಿಂಗಳ ಹಿಂಬಾಕಿ 1/1/24ರ ವೇತನ ಹೆಚ್ಚಳ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗ್ತಕ್ಕಂಥ ವಿಷಯ ಇಲ್ಲ. ದಯಮಾಡಿ ಮತ್ತೊಮ್ಮೆ ಮುಖ್ಯಮಂತ್ರಿ ಮತ್ತು ಸಾರಿಗೆ ಮಂತ್ರಿ ಮನವಿ ಮಾಡ್ತಾ ಇದ್ದೀವಿ, ನಮ್ಮ ಬೇಡಿಕೆ ಏನಿದೆ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಾವು ದುಡಿತಕ್ಕಂಥ ವರ್ಗ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟರೆ ನಮಗೆ ನಾವು ಇನ್ನೂ ಅತಿ ಹೆಚ್ಚಿನ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ದುಡಿಯುವ ಮುಖಾಂತರ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೀನಿ ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಕಿರಣ್ ಸೂರ್ಯ, ಸರ್ಕಾರ ಏನೋ ಅಲ್ಪ ಮಟ್ಟಿಗೆ ಗುಡ್ ನ್ಯೂಸ್ ನೀಡಿದೆ, ಆದರೆ ಸಾರಿಗೆ ಸಿಬ್ಬಂದಿ ಇದಕ್ಕೆ ಬಗ್ಗೋ ತರ ಕಾಣಿಸ್ತಿಲ್ಲ. ನಾಳಿನ ಕತೆ ಏನು? ನಾಳೆ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ? ಜೊತೆಗೆ ಬಸ್ನ ಸಂಚಾರದಲ್ಲಿ ಏನಾದರೂ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆಯಾ? ಹೇಗೆ? ಅದು ಶುಭಶ್ರೀ, ಈಗಾಗಲೇ ಕೂಡ ಸಾರಿಗೆ ನೌಕರರು 38 ತಿಂಗಳ ವೇತನ ಹಿಂಬಾಕಿ 2024 ಜನವರಿಯಿಂದ ಹೊಸ ವೇತನ ಅಗ್ರಿಮೆಂಟ್ ಆಗಬೇಕು ಅನ್ನುವಂತಹ 2 ಪ್ರಮುಖ ಬೇಡಿಕೆಗಳೊಂದಿಗೆ ನಾಳೆ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ರು. ನಾಳೆ ಸಂಜೆ 4 ಗಂಟೆ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮ 2 ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ನಾವು 4 ಗಂಟೆಗೆ
ಸಾರಿಗೆ ಮುಷ್ಕರಕ್ಕೆ ಕರೆಯನ್ನು ಕೊಡ್ತೀವಿ. ಶುಕ್ರವಾರ ಬೆಳಗ್ಗೆ 5 ಗಂಟೆಯಿಂದ ರಾಜ್ಯದಾದ್ಯಂತ ಯಾವುದೇ ಸರ್ಕಾರಿ ಬಸ್ಸುಗಳು ಕೂಡ ಸಂಚಾರ ಮಾಡೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗ ಸದ್ಯ ಸಾರಿಗೆ ನೌಕರರಿಗೆ ನೀಡಬೇಕಾಗಿದ್ದಂತಹ ವೇತನ ಹಿಂಬಾಕಿಯಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ಒಪ್ಕೊಂಡಿರುವಂಥದ್ದು ಒಂದು. ಎರಡನೇದು 2025 ಏಪ್ರಿಲ್ ತಿಂಗಳಿನಿಂದ ಹೊಸ ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ. ಅದು ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಬಜೆಟ್ ಆದ ನಂತರ ಸಾರಿಗೆ ಮುಖಂಡರ ಜೊತೆಯಲ್ಲಿ ಕುಳಿತು ತೀರ್ಮಾನವನ್ನು ಮಾಡ್ತೀವಿ ಅಂತಂದರೆ, ಇಂದಿನ BJP ಸರ್ಕಾರ 15% ವೇತನ ಹೆಚ್ಚಳವನ್ನು ಮಾಡಿತ್ತು ಒಂದು. ಎರಡನೇದು, ಇಂದಿನ BJP ಸರ್ಕಾರ ಉಳಿಸಿ ಹೋಗಿದ್ದಂತಹ 38 ತಿಂಗಳ ವೇತನ ಹಿಂಬಾಕಿ, ಇದರ ಎರಡರಲ್ಲೂ ಕೂಡ ರಾಜ್ಯ ಸರ್ಕಾರ ಅಂದರೆ ಇಂದಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ 26 ತಿಂಗಳ ವೇತನ ಹಿಂಬಾಕಿಯ ಹಣ 1271 ಕೋಟಿಯಷ್ಟು ಈಗಾಗಲೇ ಬಿಡುಗಡೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು ಒಂದು. ಎರಡನೇದು, ಎಷ್ಟು ಪರ್ಸೆಂಟೇಜ್ನಷ್ಟು ಅಂದರೆ 10, 12, 15 ಎಷ್ಟು ಪರ್ಸೆಂಟೇಜ್ ವೇತನ ಹೆಚ್ಚಳ ಆಗ್ತಿದೆ ಅನ್ನೋಂಥದ್ದನ್ನು ಮುಂದಿನ ದಿನಗಳಲ್ಲಿ ಸಾರಿಗೆ ನೌಕರರ ಜೊತೆಯಲ್ಲಿ ಕೂತು ತೀರ್ಮಾನವನ್ನು ಮಾಡಿ ನಾವು ಘೋಷಣೆ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಒಂದು. ಎರಡನೇದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಸಾರಿಗೆ ಮುಖಂಡರಾದಂಥ ಜಗದೀಶ್ ಅವರು ಈಗಾಗಲೇ ಅಂದರೆ ಅನಂತ್ ಸುಬ್ಬಾರಾವ್ ಏನಿದ್ರು ಸಾರಿಗೆ ನೌಕರರ ಮುಖಂಡರು, ಅವರು 1/1/2024ರಿಂದಲೇ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂಥದ್ದು ಮತ್ತು 38 ತಿಂಗಳ ವೇತನ ಹಿಂಬಾಕಿಯನ್ನು ಸಾರಿಗೆ ನೌಕರರಿಗೆ ಕೊಡಿಸಬೇಕು ಅನ್ನೋಂಥದ್ದು ಅನಂತ್ ಸುಬ್ಬಾರಾವ್ ಅವರ ಕನಸಾಗಿತ್ತು. ಹಾಗಾಗಿ ನಾವು ಇದರಲ್ಲಿ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ನಾಳೆ ಏನು ಬೆಂಗಳೂರು ಚಲೋ ಇತ್ತು ಅದು ಕಂಟಿನ್ಯೂ ಆಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಕೂತು ಮುಷ್ಕರ ಮಾಡಬೇಕಾ ಮಾಡಬಾರ್ದಾ ಅನ್ನೋಂಥದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಶುಭಶ್ರೀ. ಥ್ಯಾಂಕ್ ಯು ಕಿರಣ್ ಸೂರ್ಯ ತಮ್ಮೆಲ್ಲ ಮಾಹಿತಿಗೆ.